ರಾಜ್ಯದ ಜನಕ್ಕೆ ಹೊಸ ವರ್ಷದ ಆರಂಭದಲ್ಲೇ ಲಾರಿ ಮುಷ್ಕರವನ್ನು ಎದುರಿಸಬೇಕಾಗಿರೋ ಅನಿವಾರ್ಯತೆ ಇದೆ. ಲಾರಿ ಮುಷ್ಕರದ ಹಿಂದಿರುವಂತಹ ಕಾರಣ ಏನು? ಹಾಗಾದ್ರೆ ಏನ್ ಬೇಡಿಕೆ ಅವ್ರದ್ದು? ಯಾವ ಸರ್ಕಾರದ ವಿರುದ್ಧ? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ? ನೋಡ್ತಾ ಹೋಗೋಣ. ಕೇಂದ್ರದ ವಿರುದ್ಧ ಲಾರಿ ಮಾಲೀಕರ ಬಂದ್ ಅಸ್ತ್ರ. ಜನವರಿ 17ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ. ಎಸ್, ರಾಜ್ಯದ ಜನರು ಹೊಸ ವರ್ಷದ ಆರಂಭದಲ್ಲೇ ಮುಷ್ಕರವನ್ನ ಎದುರಿಸಬೇಕಾಗಿದೆ. ಅದರಲ್ಲೂ ಮನೆ ಹಾಗೂ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿರುವವರು ಈ ಮುಷ್ಕರದಿಂದ ತೊಂದರೆ ಅನುಭವಿಸಬೇಕಾಗಿದೆ. ಹೌದು, ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ತರಲು ಉದ್ದೇಶಿಸ್ತಾ ಇರುವಂತಹ ಕಾಯ್ದೆ ರದ್ದಿಗೆ ಆಗ್ರಹಿಸಿ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಮಾಲೀಕರ ಸಂಘ ಜನವರಿ 17ರಿಂದ ಅನಿರ್ದಿಷ್ಟಾವಧಿ ಬಂದ್ಗೆ ಕರೆ ಕೊಟ್ಟಿದೆ. ಅಷ್ಟಕ್ಕೂ ಕೇಂದ್ರ ಸರ್ಕಾರ ತರಲು ಹೊರಟಿರುವ ಕಾಯ್ದೆಗೆ ಯಾಕೆ ವಿರೋಧ ಅಂತ ನೋಡ್ತಾ ಹೋಗೋದಾದ್ರೆ, ಹೊಸ ಕಾಯ್ದೆಗೆ ಯಾಕೆ ವಿರೋಧ? ಹಿಟ್ ಅಂಡ್ ರನ್ ಕೇಸ್ಗಳಿಗೆ ಭಾರತೀಯ ನ್ಯಾಯ ಸಂಹಿತೆಯ ಅಡಿ ರೂಲ್ಸ್ ಜಾರಿ. ತಪ್ಪಿತಸ್ಥ ಚಾಲಕರಿಗೆ 10 ವರ್ಷ ಜೈಲು ಶಿಕ್ಷೆ, 7 ಲಕ್ಷದವರೆಗೆ ದಂಡದ ಪ್ರಸ್ತಾಪ. ಹೌದು, ಕೇಂದ್ರದ ಈ ಹೊಸ ಕಾಯ್ದೆ ಜಾರಿಗೆ ಲಾರಿ ಟ್ರಕ್ ಚಾಲಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಲಾರಿ ಮಾಲೀಕ ಆಗ್ಲಿ ಅಥವಾ ಈ ಉದ್ಯಮದಲ್ಲಿ ಇರುವ ಯಾರನ್ನೂ ಸಂಪರ್ಕಿಸದೆ ಸರ್ಕಾರ ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಂಡಿದೆ ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕೆ ಇವ್ರು ಫಸ್ಟ್ ಆಫ್ ಆಲ್ ಈ ಕಾನೂನು ಯಾಕೆ ತಂದರು? ಪಬ್ಲಿಕ್ ಕನ್ಸರ್ನ್ ತಗೊಳ್ಳದೆ ಈ ಕಾನೂನು ಯಾಕೆ ತಂದರು? ನೀವು ಯಾವತ್ತೇ ಅಬ್ಸರ್ವ್ ಮಾಡಿ, ದೊಡ್ಡ ಗಾಡಿ ಚಿಕ್ಕ ಗಾಡಿ ಆಕ್ಸಿಡೆಂಟ್ ಆದರೆ ಎಷ್ಟೋ ಕಡೆ ದೊಡ್ಡ ಗಾಡಿ ಮುಂದೆ ಇರುತ್ತೆ, ಸಣ್ಣ ಗಾಡಿ ಹಿಂದೆ ಇರುತ್ತೆ. ಹೊಡೆದ್ರೆ ನೀವು ಸ್ಟೇಷನ್ ಹೋಗಿ ಚೆಕ್ ಮಾಡಿ, ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಬೈ ದಿ ಸೀನಿಯರ್. ಅವ್ರು ಏನು ಮಾಡಬೇಕು ಈಗ? ಹಾಗಾದ್ರೆ ಜನವರಿ 18ರಿಂದ ಲಾರಿ ಮುಷ್ಕರ ನಡೆದ್ರೆ ಬಂದ್ ದಿನ ಏನಿರುತ್ತೆ ಏನ್ ಇರಲ್ಲ ಅಂತ ನೋಡ್ತಾ ಹೋಗೋದಾದ್ರೆ, ಲಾರಿ ಮುಷ್ಕರ ಏನಿರತ್ತೆ ಏನಿರಲ್ಲ. ಸುಮಾರು 9ರಿಂದ 10 ಲಕ್ಷ ವಾಹನ ಬಂದ್. ಮರಳು, ಸಿಮೆಂಟ್ ಸಪ್ಲೈ, ಇಂಡಸ್ಟ್ರಿ ಮೆಟೀರಿಯಲ್ ಬಂದ್. ಪೆಟ್ರೋಲ್, ಹಾಲು, ತರಕಾರಿ, ನೀರು, ಮೆಡಿಸಿನ್ ಸರಬರಾಜು ಇರುತ್ತೆ. ನಾವು ಎಸೆನ್ಷಿಯಲ್ ಕಮಾಡಿಟೀಸ್ನ ಡಿಸ್ಟರ್ಬ್ ಮಾಡಲ್ಲ ಅಂತ ಸ್ಟ್ಯಾಂಡ್ ತೊಗೊಂಡಿದ್ದೀವಿ. ಪೆಟ್ರೋಲಿಯಂ ಪ್ರಾಡಕ್ಟು, ನೀರು, ಹಾಲು, ತರಕಾರಿ ಅನ್ನೋ ಸಬ್ಜೆಕ್ಟ್ಸ್ ಯಾವುದು, ನಾವು ಮೆಡಿಸಿನ್ಸು ನಾವು ಯಾವುದು ಗಾಡಿಗಳು ನಿಲ್ಲಿಸಿ ಅಂತ ಯಾರಿಗೂ ಹೇಳಲ್ಲ. ನಾವು ನಿಲ್ಲಿಸೋಕ್ಕೂ ಅಡ್ವೈಸು ಮಾಡಿದ್ದೀವಿ, ದಯವಿಟ್ಟು ನಿಮ್ಮ ಗಾಡಿಗಳು ನಿಲ್ಲಿಸ್ಬಿಡಿ. ಯಾಕಂದರೆ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆನ್ ಎ ಡೈಲಿ ಬೇಸಿಸ್. ಸೊ ಅದಕ್ಕೆ ನಾವು ನಿಲ್ಲಿಸಿ ಅಂತ ನಾವು ಯಾರಿಗೂ ಹೇಳಲಿಲ್ಲ. ಎಸ್, ಈಗಾಗಲೇ ಮಹಾರಾಷ್ಟ್ರದಲ್ಲಿ ಲಾರಿ ಅಸೋಸಿಯೇಷನ್ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೂ ಹೋಗಿತ್ತು. ಈಗ ಕರ್ನಾಟಕದ ಬಂದ್ ಹೇಗಿರುತ್ತೆ ಅನ್ನುವ ಆತಂಕ ಎಲ್ಲರಲ್ಲೂ ಮನೆ ಮಾಡಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.